ನಿನ್ನಿಂದಾಗಿ ನಮ್ಮ ಮನೆ ನಡಿಬೇಕಾದ ಶುಭ ಕಾರ್ಯ ನಿಂತೋಯ್ತು. ಈಗ ನಿಮ್ಮೆಲ್ಲರೂ ಕಣ್ಣು ಕುಕ್ಕ ಹಾಗೆ ನನ್ನ ಮಗನ ಮದುವೆ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅದನ್ನ ನಿಲ್ತ ಪಿತೂರಿ ಮಾಡ್ತಾ ಇದ್ದೀರಾ ನೀವೆಲ್ಲರೂ ಸೇರ್ಕೊಂಡು. ಏನ್ ಮಾತಾಡ್ತಾ ಇದ್ದೀರಾ? ಮುಚ್ಚು ಬಾಯಿ. ಏನೋ ನನಗೇನು ಗೊತ್ತಿಲ್ಲ ಅನ್ಕೊಂಡ್ಬಿಟ್ಟಿದ್ಯಾ? ಏನೋ ಎಲ್ಲ ನಿನ್ ತಂಗಿ ಇಂದ್ರಮೋರೆ, ನಮ್ಮ ವರಲಕ್ಷ್ಮಿ ಮನೇಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ವಾ? ಪರವಾಗಿಲ್ವೇ? ನೋಡಿದ್ರೇನ್ರಿ? ನೋಡ್ದೇನಮ್ಮ, ವರಲಕ್ಷ್ಮಿ ಮನೇಲಿ ಕಾಣಿಸ್ತಿಲ್ವಂತೆ. ಅಂದ್ರೆ ಇವಳು ಮಗಳು ನನ್ನ ಮಗನ್ ತಲೆ ಕೆಡಿಸಿ ಅವನ್ ಜೊತೆ ಓಡ್ ಹೋಗಿದ್ದಾಳೆ. ಗಿಂದ್ರಮ್ನವ್ರೆ, ಏನ್ ಮಾತಾಡ್ತಿದ್ದೀರಾ ನೀವು? ನಮ್ಮ ಹುಡುಗಿ ನಿಮ್ ಹುಡುಗನ್ನ ತಲೆ ಕೆಡಿಸಿ ಕರ್ಕೊಂಡು ಹೋಗಿದ್ದಾಳೆ ಅಂತ ಹೆಂಗ್ ಹೇಳ್ತೀರಾ? ನಮ್ ಹುಡುಗಿ ತಲೆನ ನಿಮ್ ಹುಡುಗನೇ ಕೆಡಿಸಿ ಎತ್ತಕೊಂಡು ಹೋಗಿರ್ಬೋದಲ್ವಾ? ನನ್ನ ಮಗನಿಗೆ ಅಂತ ಕೆಟ್ಟ ಬುದ್ಧಿ ಸಣ್ಣ ಬುದ್ಧಿ ಇಲ್ಲ. ನನ್ನ ಮಗನ ಮನಸ್ಸು ಮಗುನಂಥದ್ದು. ಅವನಿಗೆ ತಲೆ ಕೆಡಿಸಿ ಇವಳು ಮಗಳಿದ್ದಾಳಲ್ಲ, ತಲೆ ಕೆಡಿಸಿ ಓಡ್ ಹೋಗಿದ್ದಾಳೆ ಅಷ್ಟೇನೆ ಕರ್ಕೊಂಡು. ಇಂದ್ರಮೋರೆ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ಅವರಿಬ್ರು ಒಬ್ರನ್ನೊಬ್ರು ಎಷ್ಟು ಪ್ರೀತಿ ಮಾಡ್ತಿದ್ರು ಅಂತ ನಿಮ್ಗೆ ಗೊತ್ತು. ಇಲ್ಲಿ ಯಾರ ಮನಸ್ಸನ್ನು ಕೆಡಿಸಿ ಕರ್ಕೊಂಡು ಹೋಗಿಲ್ಲ ಇಂದ್ರಮೋರೆ. ಈಗೇನ್ ನಿಮ್ ಮಗ ವಾಪಸ್ ಬರ್ಬೇಕಲ್ವಾ? ಹೌದು, ನನ್ನ ಮಗ ಈಗಿಂದೀಗಲೇ ವಾಪಸ್ ಬರ್ಬೇಕು. ಅವನು ಎಲ್ಲಿದ್ದಾನೆ, ಏನಾಗಿದ್ದಾನೆ, ಎಲ್ಲಿ ಹೋಗಿದ್ದಾನೆ ನನಗೊಂದು ಗೊತ್ತಿಲ್ಲ. ಅವನು ಬರ್ಬೇಕು, ಅವನ ಮದುವೆ ನಾನು ಅದ್ದೂರಿಯಾಗಿ ಮಾಡ್ಬೇಕು. ಸರಿ, ನನಗೊಂದು ಸ್ವಲ್ಪ ಟೈಮ್ ಕೊಡಿ. ವರದಾ ಎಲ್ಲಿದ್ದಾನೆ ಅಂತ ಟ್ರ್ಯಾಕ್ ಮಾಡಿ ಹುಡುಕ್ಸ್ತೀನಿ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ವರದಾ ನಿಮ್ಮ ಮನೆಗೆ ಬಂದೇ ಬರ್ತಾನೆ. ಅವ್ನ ಮದುವೆ ನಡೆಯುತ್ತೆ. ಏಯ್ ಸುಬ್ಬು, ತಲೆ ಕೆಟ್ಟಿದ್ಯಾ ನಿನ್ಗೆ? ಅವ್ರ ಮಗನ್ ಮದ್ವೆ ಆದ್ರೆ ನಮ್ ಮರು ಜೀವನಕ್ಕೆ ಬೆಂಕಿ ಬೀಳುತ್ತೆ ಕಣೋ. ಹೌದೇನಮ್ಮ? ಹಾಗಾದ್ರೆ ನನ್ನ ಮಗ ಜೀವನ ಪೂರ್ತಿ ಸನ್ಯಾಸಿಯಾಗಿ ತಲೆ ಮೇಲೆ ಬಟ್ಟೆ ಹಾಕೊಂಡು ಮೂಲ ಕುತ್ಕೋಬೇಕು ಅನ್ಕೊಂಡಿದ್ಯಾ? ನೋಡು ಸುಬ್ಬು, ಕೊನೆಯದಾಗಿ ಹೇಳ್ತಾ ಇದ್ದೀನಿ, ನನ್ನ ಮಗ ವಾಪಸ್ಸು ಮನೆಗ್ ಬರ್ಬೇಕು. ಅಕಸ್ಮಾತ್ ಅವನು ಬರ್ಲಿಲ್ಲ ಅಂದ್ರೆ ನೀವು ಎಲ್ಲರೂ ಬೀದಿಗೆ ಬೀಳ್ತೀರಾ, ನೆನಪಿರ್ಲಿ. ಅವನು ಎಲ್ಲಿದಾನೋ ಹೇಗಿದಾನೋ ಒಂದು ಗೊತ್ತಿಲ್ಲ. ಅವನು ಈಗಿಂದೀಗಲೇ ಬರ್ಬೇಕು ಅಷ್ಟೇ.